ಹಾಯ್ ಫ್ರೆಂಡ್ಸ್, ಬದನೆಕಾಯಿ ಬಜ್ಜಿ ಮಾಡೋಣ. ತುಂಬ ಸಿಂಪಲ್ಲಾಗಿ ಹಾಗೂ ಬೇಗನೆ ಆಗುವಂಥ ಮೆಥಡಲ್ಲಿ ಬದನೆಕಾಯಿ ಬಜ್ಜಿ ಮಾಡೋಣ. ಇಲ್ಲಿ ಒಂದು ಬದನೆಕಾಯಿ, 5 ನಾಟಿ ಟೊಮೊಟೊ ಚಿಕ್ಕದು, 2 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಬದನೆಕಾಯಿ ಬಜ್ಜಿ ಇದು ಹಚ್ಬಿಟ್ಟು ಹುರಿದು ಮಾಡೋದು. ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಕಾದಾದ್ಮೇಲೆ 1-2 ಸ್ಪೂನ್ ಆದರೆ ಸಾಕಾಗುತ್ತೆ. ಈ ಹಚ್ಚಿದ್ದಂಥ ಟೊಮೊಟೊ, ಬದನೆಕಾಯಿ, ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ಮೆತ್ತಗಾಗಬೇಕು ಮತ್ತು ಕೆಂಪಾಗಬೇಕು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ ಈ ತರಕಾರಿಗಳು. ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈ ಥರ ಬೆಂದು ಎಲ್ಲನೂ ಸಾಫ್ಟ್ ಆಗಿದೆ, ಬದನೆಕಾಯಿ ಮತ್ತು ಟೊಮೊಟೊ, ಕ್ಯಾಪ್ಸಿಕಮ್ ಮೂರೂ. ಈಗ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಹಾಕಿ ಇದರಲ್ಲೇ ಹುರ್ಕೊಳ್ಳೋಣ ಸ್ವಲ್ಪ ಹೊತ್ತು. 5 ಹಸಿಮೆಣ್ಸಿನ್ಕಾಯಿ ಆದರೆ ಸಾಕಾಗುತ್ತೆ. ನಿಮ್ಮ ಖಾರಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದು ಹುರಿದಾಗಿದೆ. ಈಗ ಇದು ತಣ್ಣಗಾಗಬೇಕು. ಒಂದು 2-3 ನಿಮಿಷ ಹಾಗೆ ಬಿಡೋಣ. ಅಷ್ಟರಲ್ಲಿ ಈ ಕಡೆ 3 ನಾಟಿ ಈರುಳ್ಳಿನ ಚಿಕ್ಕದು ಹಾಕ್ಕೋತಾ ಇದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಹಸಿದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುರಿದಂಥ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಆನ್ ಆ್ಯಂಡ್ ಆಫಲ್ಲಿ ರುಬ್ಕೋಬೇಕು. ನೈಸಾಗಿ ರುಬ್ಬಾರ್ದು, ಆನ್ ಆ್ಯಂಡ್ ಆಫ್ ಮಾಡಿದ್ರೆ ಸಾಕು. ನೋಡಿ, ನೀರು ಹಾಕಿಲ್ಲ, ಹಾಗೆ ರುಬ್ಬಿದ್ದೀನಿ. ಈಗ ಇದಕ್ಕೆ ಹುರಿದು ತಣ್ಣಗಾದಂಥ ಈ ಟೊಮೊಟೊ, ಬದನೆಕಾಯಿ, ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಮತ್ತೆ ಇದನ್ನು ಆನ್ ಆ್ಯಂಡ್ ಆಫಲ್ಲೇ ರುಬ್ಕೋಬೇಕು. ನೈಸಾಗಿ ರುಬ್ಬಾರ್ದು. ಸ್ವಲ್ಪ ರಫ್ ಆಗಿದ್ದರೆ ಚೆನ್ನಾಗಿರುತ್ತೆ ಇದು ಬಜ್ಜಿ. ಇಲ್ಲಾಂದರೆ ಒರಳು ಕಲ್ಲಿದ್ರೆ ಚಿಕ್ಕದು, ಅದರಲ್ಲಿ ಕುಟ್ಕೊಂಡು ಮಾಡ್ಕೋಬೋದು. ಇದನ್ನು ಮತ್ತೆ ಆನ್ ಆ್ಯಂಡ್ ಆಫ್ ಮಾಡಿ ರುಬ್ಕೊಂಡು ಬಂದಿದ್ದೀನಿ. ನೀರು ಹಾಕಿಲ್ಲ, ಹಾಗೆ ರುಬ್ಬಿದ್ದೀನಿ. ನೋಡಿ, ಈ ಥರ ಆಗಿದೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ, ಇದು ಕರೆಕ್ಟಾಗಿ ಆಗಿದೆ. ತುಂಬ ನೈಸ್ ಆಗಿಲ್ಲ, ರಫ್ ಆಗಿದೆ. ಈ ಥರ ಇದ್ರೇ ಇದು ಬಜ್ಜಿ ಚೆನ್ನಾಗಿರೋದು. ಬದನೆಕಾಯಿ ಮತ್ತು ಟೊಮೊಟೊ ಎಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಇರಬೇಕು, ಹಾಗಿದ್ರೇ ಇದು ಟೇಸ್ಟು. ಇದನ್ನು ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ಬಿಸಿ ಮುದ್ದೆ ಅಥವಾ ಬಿಸಿ ಅನ್ನ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು. ಇಲ್ಲ ಯಾವುದಾದ್ರೂ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಜೊತೆನೂ ಒಂದು ಒಳ್ಳೆ ಕಾಂಬಿನೇಷನ್ ಇದು ಬಜ್ಜಿ. ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕೋಣ. ಕರಿಬೇವಿನ ಸೊಪ್ಪು ಸ್ವಲ್ಪ ಸಿಡ್ದಾದ್ಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕೋಬೇಕು. ಒಣ ಮೆಣಸಿನ್ಕಾಯಿದು ಒಂದು ಒಳ್ಳೆ ಫ್ಲೇವರು, ಟೇಸ್ಟು ಬರುತ್ತೆ ಈ ಬಜ್ಜಿಗೆ ಹಾಕೋದ್ರಿಂದ. ಹಾಕಿ ಇದು ಮೂರೂ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನ ಬಜ್ಜಿಗೆ ಹಾಕಿರೋದ್ರಿಂದ ಒಗ್ಗರಣೆಗೆ ಏನು ಬೇಕಾಗಲ್ಲ, ಬೇಕಿದ್ದರೆ ಹಾಕ್ಬೋದು. ಇದ್ರ ಜೊತೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಹಾಕ್ಬೋದು. ನಾನಿಲ್ಲ ಹಾಕಿಲ್ಲ. ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಮುದ್ದೆ ಜೊತೆ, ಅನ್ನದ ಜೊತೆ ಒಂದೊಳ್ಳೆ ಬಜ್ಜಿ ರೆಡಿ ಆಯಿತು. ತುಂಬ ಬೇಗನೆ ಮಾಡುವಂಥ ಬಜ್ಜಿ ಇದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.